ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ರುಬ್ಬಂಗಿಲ್ಲ, ಅಕ್ಕಿ ನೆನೆಸಂಗಿಲ್ಲ ಫ್ರೆಂಡ್ಸ್. ಹಂಗೆ ಅಕ್ಕಿ ನೆನೆಸಿ ಹಂಗೆ ಇಮ್ಮಿಡಿಯೇಟ್ಲಿ ದೋಸೆ ಪೊಡ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಆವಾಗಲೇ ಅಕ್ಕಿ ನೆನೆಸಿ ಆವಾಗಲೇ ರುಬ್ಬಿ ಇನ್ಸ್ಟೆಂಟ್ ಪೊಡ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ. ನೋಡಿ, ತುಂಬ ಸ್ಮಾಲಾಗಿರುತ್ತೆ. ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊತೀನಿ. ಬನ್ನಿ ಫ್ರೆಂಡ್ಸ್. ಇನ್ಸ್ಟೆಂಟ್ ಪೊಡ್ಡಿಗೆ ಒಂದು ಕಪ್ ಅಷ್ಟು, ಒಂದು ಬಟ್ಲಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಇದಕ್ಕೆ ಅರ್ಧ ಬಟ್ಲಷ್ಟು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಳೆ ಎಲ್ಲ ಹಾಕ್ಕೊಳ್ಳೋಂಗೆ ಏನೂ ಇಲ್ಲ. ಇದನ್ನು 1 ಅವರ್ ನೆನೆಸ್ಬೇಕು. ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿ 1 ಅವರ್ ನೆನೆಸ್ಕೋಬೇಕು. ಇದು 1 ಅವರ್ ಸಾಕು. ಈಗ 1 ಗಂಟೆ ನೆನೆಸಿದ್ದೀನಿ. ಈಗ ಅಕ್ಕಿನ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಪಾತ್ರೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಸ್ವಲ್ಪ ಇದಕ್ಕೆ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಅರ್ಧ ಸ್ಪೂನ್ ಜೀರಿಗೆ, 2 ಫ್ರೈ ಆಗಬೇಕು. 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಆಗಬೇಕು ಕಡಲೆಬೇಳೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು, 1-2 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಫ್ರೈ ಮಾಡ್ಕೊಬೇಕು. ಅರ್ಧ ಈರುಳ್ಳಿ ಹಾಕೊಳ್ಳಿ ಸಾಕು. ಒಂದು ಕ್ಯಾರೆಟು, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂತೇವೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಫ್ರೈ ಆಗಬೇಕಷ್ಟು, ಜಾಸ್ತಿ ಏನಿಲ್ಲ. ಸ್ವಲ್ಪ ಹಾಕಿ ಇಷ್ಟಾದರೆ ಸಾಕು. ನೋಡಿ, ಎಷ್ಟು ಅದಕ್ಕೆ ಬರಬೇಕು. ದೋಸೆ ಹಿಟ್ಟು ಥರನೇ ಗಟ್ಟಿಗೆ ಇಷ್ಟಿಟ್ಟು ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಇದಕ್ಕೆ ನನಗೆ ಒಂದು ಇನ್ಸ್ಟೆಂಟ್ ಪೊಡ್ ಮಾಡ್ತಾ ಇದೀವಲ್ಲ, ಅದಕ್ಕೆ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಮತ್ತು ತರಕಾರಿ ಎಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಿದ್ದರೆ ಸಾಕು. ನೀವು ನೀರು ಬೇಕಂದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟು ಗಟ್ಟಿ ಇದ್ದರೆ ಸಾಕು. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಪೊಡ್ಡಿಗೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈಗ ಪೊಡ್ಡನ್ನು 1 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪನ ಹಾಕ್ಕೋಬೇಕು, ತುಂಬ ಹಾಕ್ಕೋಬೋದು. ಒಂದು ಅರಳುತ್ತಲ್ಲ. ನೋಡಿ, ಈಗ ಹಾಕ್ಕೊಂಡಿದ್ದೀನಲ್ಲ ಫುಲ್ ಪೂರ್ತಿ. ಒಂದು 1 ಸೆಕೆಂಡ್ ಬಂದರೆ ಸಾಕಿದು. ಮುಚ್ಚಿದೆ. ನೋಡಿ, ಈ ಥರ ಆಗಿದೆ. ಸಣ್ಣಲ್ಲೇ ಬೇಯಿಸ್ಬೇಕು. ಇನ್ನೊಂದೇ ಸಾಫ್ಟ್ ಆಗುತ್ತೆ. ಅದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಫ್ಟಾಗಿ ಬರುತ್ತೆ. ಹಿಂದೆ ಮುಂದೆಲ್ಲ ಕರೆಕ್ಟಾಗಿ ಬೇಯಿಸ್ಕೋಬೇಕಿದೆ. ಅದು ಮಸಾಲೆ ತರಕಾರಿ ಎಲ್ಲ ಹಾಕಿದ್ದೀವಿ ನಾವು, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮತ್ತು ಇನ್ಸ್ಟೆಂಟ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೇ ಎಣ್ಣೆ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಮತ್ತು ಹಿಂದೆ ಬೇಯಿಸ್ಕೊತಾ ಮುಂದೆ ಬೆಂದಿದೆ. ಈಗ ಹಿಂದೆಗಡೆ ಬೇಯಿಸ್ಕೊಂತೀವಿ. ಈಗ ಹಿಂದೆಗಳನ್ನ ಒಂದು 5 ನಿಮಿಷ ಬೆಂದೆ ಸಾಕು. ನೋಡಿ, ಬೆಂದಿದೆ ಈಗ ಆಲ್ರೆಡಿ. ಸ್ವಲ್ಪ ಬೇಯಬೇಕಷ್ಟೇ. ತೆಗಿತಾ ಇದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ಇನ್ಸ್ಟೆಂಟ್ ಪೊಡ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೆ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.